ನಮಸ್ತೆ ಸ್ನೇಹಿತರೆ. ಇತಿಹಾಸದಲ್ಲಿ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದ ಸಂದರ್ಭಗಳಿವೆ. ಆದರೆ ಈ ಘಟನೆ ಎಷ್ಟು ಬಾರಿ ನಡೆಯಿತು ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಶಿವಪುರಾಣವು ಮಹಾದೇವ ತನ್ನ ಮೂರನೇ ಕಣ್ಣನ್ನು ತೆರೆದ ಕೆಲವು ಸಂದರ್ಭಗಳನ್ನು ಉಲ್ಲೇಖಿಸುತ್ತದೆ. ಅಂತಹ ಜನಪ್ರಿಯ ನಿರ್ದೇಶನಗಳಲ್ಲಿ ಕೆಲವನ್ನು ತಿಳಿಯೋಣ ಬನ್ನಿ. ಶಿವನ ಪತ್ನಿ ಸತಿ ಮತ್ತು ಕಾಮದೇವನ ದಹನ. ಬ್ರಹ್ಮದೇವನ ಇಚ್ಛೆಯಿಂದ ಹುಟ್ಟಿದ ಮಗನಾದ ದಕ್ಷ ಪ್ರಜಾಪತಿಗೆ ವಿಶ್ವವನ್ನು ತುಂಬುವ ಕರ್ತವ್ಯವನ್ನು ವಹಿಸಲಾಯಿತು. ಅವನಿಗೆ ಮತ್ತು ಅವನ ಪತ್ನಿ ಪ್ರಸ್ತುತಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು. ಅವರನ್ನು ದೇವರುಗಳು ಮತ್ತು ಋಷಿಗಳಿಗೆ ಮದುವೆ ಮಾಡಲಾಯಿತು. ಅವನ ಕಿರಿಯ ಮಗಳು ಸತಿ ಅವನ ನೆಚ್ಚಿನವಳು. ಸತಿ ಅರ್ಧಶಕ್ತಿಯ ಪುನರ್ಜನ್ಮ ಅಥವಾ ಶಿವನ ಉತ್ತಮ ಅರ್ಧವನ್ನು ವಿಶ್ವದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಅವನು ತ್ಯಾಗ ಮಾಡಿದಳು ಮತ್ತು ಆದ್ದರಿಂದ ಶಿವನನ್ನು ಮದುವೆಯಾಗಲು ಉದ್ದೇಶಿಸಲಾಗಿತ್ತು. ನಂತರ ಸತಿ ಶಿವನನ್ನು ಸಮಾಧಾನಪಡಿಸಿ ತನ್ನ ತಂದೆ ದಕ್ಷನ ಇಚ್ಛೆಗೆ ವಿರುದ್ಧವಾಗಿ ಅವನನ್ನು ಮದುವೆಯಾಗುತ್ತಾಳೆ. ನಂತರ ಅವನು ಒಂದು ಯಜ್ಞವನ್ನು ಆಯೋಜಿಸುತ್ತಾನೆ ಮತ್ತು ಶಿವನನ್ನು ಹೊರತುಪಡಿಸಿ ತನ್ನ ಎಲ್ಲ ಅಳಿಯಂದಿರನ್ನು ಆಚರಣೆಯಲ್ಲಿ ಭಾಗವಹಿಸಲು ಆಹ್ವಾನಿಸುತ್ತಾನೆ. ತನ್ನ ಗಂಡನನ್ನು ಹೊರಗಿಟ್ಟಿದ್ದಕ್ಕಾಗಿ ಕೋಪಗೊಂಡ ಸತಿ ಯಜ್ಞದ ಆವರಣಕ್ಕೆ ಧಾವಿಸಿ ತನ್ನ ತಂದೆಯನ್ನು ಎದುರಿಸುತ್ತಾಳೆ. ಅವನು ನೆರೆದಿದ್ದ ಎಲ್ಲ ಅತಿಥಿಗಳ ಮುಂದೆ ಶಿವನ ತಪಸ್ವಿ ಮಾರ್ಗವನ್ನು ಅಪಹಾಸ್ಯ ಮಾಡುತ್ತಾನೆ. ಇತರ ದೇವತೆಗಳ ಮುಂದೆ ಈ ಅವಮಾನವನ್ನು ಸಹಿಸಲಾಗದ ಸತಿ ಯಜ್ಞಕ್ಕೆ ಹಾರಿ ತನ್ನನ್ನು ತಾನೇ ಕೊಲ್ಲುತ್ತಾಳೆ. ಇದರಿಂದಾಗಿ ಯಜ್ಞ ನಿಲ್ಲುತ್ತದೆ. ಯಜ್ಞದಲ್ಲಿ ಸತಿಯ ಮರಣದ ಬಗ್ಗೆ ತಿಳಿದ ನಂತರ ಶಿವನು ಕೋಪಗೊಂಡನು. ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದೆ ದಕ್ಷನ ಶಿರಚ್ಛೇದ ಮಾಡಲು ಶ್ರೇಷ್ಠ ಜೀವಿಗಳಾದ ವೀರಭದ್ರ ಮತ್ತು ಭದ್ರಕಾಳಿಗಳನ್ನು ಹೊರತಂದನು. ಅನೇಕ ದೇವರುಗಳು ದಕ್ಷನನ್ನು ರಕ್ಷಿಸಲು ಪ್ರಯತ್ನಿಸಿದರು. ವೀರಭದ್ರ ಮತ್ತು ಭದ್ರಕಾಳಿ ಅವನ ಸೈನ್ಯವನ್ನು ನಾಶ ಮಾಡಿ ಅವನ ಶಿರಚ್ಛೇದ ಮಾಡಿದರು. ಬ್ರಹ್ಮದೇವರು ತನ್ನ ಮಗನ ಜೀವಕ್ಕಾಗಿ ಶಿವನಲ್ಲಿ ಬೇಡಿಕೊಂಡರು ಮತ್ತು ಅವನ ವರ್ತನೆಗೆ ಕ್ಷಮೆ ಕೇಳಿದರು. ಶಿವನು ಶಾಂತನಾದನು ಮತ್ತು ದಕ್ಷನ ತಲೆಯನ್ನು ಆಡಿನ ತಲೆಯಿಂದ ಬದಲಾಯಿಸುವ ಮೂಲಕ ಅವನನ್ನು ಪುನರುಜ್ಜೀವನಗೊಳಿಸಿದನು. ಅವನು ಸತಿ ದೇವಿಯ ದೇಹವನ್ನು ಅವನ ಭುಜದ ಮೇಲೆ ಇಟ್ಟು ತನ್ನ ಕರ್ತವ್ಯಗಳನ್ನು ನಿರ್ಲಕ್ಷಿಸಿ ವಿಶ್ವದಾದ್ಯಂತ ನಡೆಯಲು ಪ್ರಾರಂಭಿಸಿದನು. ತನ್ನ ಪ್ರೀತಿಯ ಪತ್ನಿ ಸತಿಯ ಅರ್ಧ ಸುಟ್ಟ ಶವವನ್ನು ನೋಡಿ ತೀವ್ರ ದುಃಖಿತನಾಗಿದ್ದ ಶಿವನನ್ನು ವಿಷ್ಣು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಶಿವನನ್ನು ದುಃಖದಿಂದ ಹೊರತರಲು ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಳಸಿ ಸತಿಯ ದೇಹವನ್ನು ತುಂಡುಗಳಾಗಿ ಕತ್ತರಿಸಿದನು. ಅದು ಭೂಮಿಯ ಮೇಲೆ ಬಿದ್ದಿತು. ಸತಿಯ ದೇಹವನ್ನು ಒಟ್ಟು 52 ತುಂಡುಗಳಾಗಿ ಕತ್ತರಿಸಲಾಯಿತು. ಅವು ಭೂಮಿಯ ವಿವಿಧ ಸ್ಥಳಗಳಲ್ಲಿ ಬಿದ್ದವು. ಪ್ರತಿಯೊಂದು ಶಕ್ತಿಪೀಠಗಳಾಗಿ ಅಂದರೆ ಶಕ್ತಿ ದೇವಾಲಯಗಳು ವಿಕಸನಗೊಂಡಿವೆ. ಈ 52 ಸ್ಥಳಗಳಲ್ಲಿ ಪ್ರತಿಯೊಂದರಲ್ಲೂ ಕಾಳಿ ಅಥವಾ ಶಕ್ತಿ ದೇವಾಲಯವಿದೆ. ನಂತರ ಶಿವನು ಕೈಲಾಸ ಪರ್ವತಕ್ಕೆ ಧ್ಯಾನ ಮಾಡಲು ಮತ್ತು ತನ್ನ ಪತ್ನಿಯ ಮರಣಕ್ಕಾಗಿ ದುಃಖಿಸಲು ಹಿಂತಿರುಗಿದನು. ಎಲ್ಲ ಕೋಪ ಮತ್ತು ನೋವನ್ನು ತ್ಯಜಿಸಿ ಎಲ್ಲ ಲೌಕಿಕ ವಿಷಯಗಳನ್ನು ತಿರಸ್ಕರಿಸಿದನು. ಬಹಳ ಸಮಯದ ನಂತರ ಸತಿ ಹಿಮವತ್ ಮಗಳಾಗಿ ಪುನರ್ಜನ್ಮ ಪಡೆಯುತ್ತಾಳೆ. ದಂಪತಿಗಳು ಅವಳಿಗೆ ಪಾರ್ವತಿ ಎಂದು ಹೆಸರಿಟ್ಟರು ಮತ್ತು ಶಿವನ ಬಗ್ಗೆ ಅಪಾರ ಭಕ್ತಿಯನ್ನು ತೋರಿಸಿದರು. ಅವಳು ಅವನನ್ನು ಮದುವೆಯಾಗಲು ಮೆಚ್ಚಿಸಲು ತನ್ನ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾಳೆ. ಶಿವನು ನಿರ್ಲಿಪ್ತನಾಗಿ ಉಳಿದಿದ್ದರೂ ಅವಳನ್ನು ಮತ್ತು ಶಿವನನ್ನು ಮದುವೆಯಾಗಲು ಉತ್ಸುಕರಾಗಿರುವ ದೇವತೆಗಳನ್ನು ನಿರಾಶೆಗೊಳಿಸುತ್ತಾನೆ. ಅವರನ್ನು ತೊಂದರೆಗೆ ಸಿಲುಕಿಸಿದ ರಾಕ್ಷಸ ತಾರಕನನ್ನು ಶಿವ ಮತ್ತು ಪಾರ್ವತಿಯ ಮಗ ಕೊಲ್ಲುವನು ಎಂದು ದೇವತೆಗಳಿಗೆ ತಿಳಿಸಲಾಯಿತು. ಆದ್ದರಿಂದ ಪಾರ್ವತಿಗೆ ಶಿವನನ್ನು ಕೈಲಾಸ ಪರ್ವತಕ್ಕೆ ಕಳುಹಿಸುವ ಮೂಲಕ ಸಹಾಯ ಮಾಡಲು ಅವರು ನಿರ್ಧರಿಸುತ್ತಾರೆ. ಶಿವನು ಧ್ಯಾನ ಮಾಡುತ್ತಿರುವುದನ್ನು ನೋಡಿದರೆ ಕಾಮದೇವನು ತನ್ನ ಕಬ್ಬಿನ ಬಿಲ್ಲನ್ನು ಎತ್ತಿ ಜೇನುನೊಣಗಳಿಂದ ಝೇಂಕರಿಸುವ ತನ್ನ ಬಿಲ್ಲಿನ ದಾರವನ್ನು ಎಳೆದು ಶಿವನ ಹೃದಯಕ್ಕೆ ಆಸೆಯ ಹೂವಿನ ಬಾಣಗಳನ್ನು ಹಾರಿಸುತ್ತಾನೆ. ಫಲಿತಾಂಶವು ದೇವತೆಗಳು ನಿರೀಕ್ಷಿಸಿದಂತೆ ಆಗಿರಲಿಲ್ಲ. ಕಣ್ಣು ತೆರೆದು ಪಾರ್ವತಿಯ ಮೇಲಿನ ತನ್ನ ಆಸೆಯನ್ನು ವ್ಯಕ್ತಪಡಿಸುವ ಬದಲು ಶಿವನು ಮೂರನೇ ಕಣ್ಣನ್ನು ತೆರೆಯುತ್ತಾನೆ. ಅದು ಹಣೆಯ ಮಧ್ಯಭಾಗದಲ್ಲಿದ್ದು ಕಾಮದೇವನನ್ನು ಹೊತ್ತಿಸುವ ಬೆಂಕಿಯ ಕ್ಷಿಪಣಿಯನ್ನು ಊದುತ್ತಾನೆ. ಪಾರ್ವತಿಯ ಎದುರಿನಲ್ಲೇ ಕಾಮದೇವನು ಕ್ಷಣಾರ್ಧದಲ್ಲಿ ಬೂದಿಯ ರಾಶಿಯಾಗುತ್ತಾನೆ. ಆಗ ಶಿವನಿಗೆ ವಿನಾಶಕ ಎಂಬ ಹೆಸರು ಬರುತ್ತದೆ. ಶಿವನ ಮೂರನೇ ಕಣ್ಣಿನ ಶಕ್ತಿ ಅಂತಹದು. ಈ ಘಟನೆಯ ಮೂಲಕ
ಮೂಲಕ ಮೂರನೇ ಕಣ್ಣಿಗೆ ಕೋಪ ಮತ್ತು ಕೋಪದ ಭಾವನೆಗಳು ಬರುತ್ತವೆ. ಅಂಧಕನ ಜನನ. ಶಿವಪುರಾಣದಲ್ಲಿ ಹೇಳುವಂತೆ ಒಮ್ಮೆ ತಮಾಷೆಯಾಗಿ ಪಾರ್ವತಿ ಶಿವನ ಕಣ್ಣುಗಳನ್ನು ಇಂದಿನಿಂದ ತನ್ನ ಕೈಗಳಿಂದ ಮುಚ್ಚುತ್ತಾಳೆ. ಮಹಾದೇವನ ಕಣ್ಣುಗಳು ಹೀಗೆ ಮುಚ್ಚಲ್ಪಟ್ಟ ತಕ್ಷಣ ಎಲ್ಲ ಪ್ರದೇಶಗಳು ಕತ್ತಲೆಯಾದವು ಮತ್ತು ವಿಶ್ವದ ಎಲ್ಲೆಡೆ ಜೀವವು ನಾಶವಾದಂತೆ ತೋರುತ್ತಿತ್ತು. ಎಲ್ಲ ಜೀವಿಗಳು ಹರ್ಷಚಿತ್ತದಿಂದ ಮತ್ತು ಭಯದಿಂದ ತುಂಬಿದವು. ಪಕ್ಷಿಗಳು ಗಾಳಿಯಲ್ಲಿ ಹೆಪ್ಪುಗಟ್ಟಿದವು. ಹಸುಗಳು ಅವುಗಳ ಹಚ್ಚ ಹಸಿರಿನ ಹೊಲಗಳಲ್ಲಿ ಮೇಯುತ್ತಿರುವಾಗ ಜೀವಂತ ಪ್ರತಿಮೆಗಳಾದವು. ತನ್ನ ಬೇಟೆಯ ಮೇಲೆ ದಾಳಿ ಮಾಡಲು ಹೊರಟಿದ್ದ ಹುಲಿ ಜಿಂಕೆ ತನ್ನ ಮೇವಿನ ನೆಲಕ್ಕೆ ಬಿಗಿಯಾಗಿ ಕಟ್ಟಲ್ಪಟ್ಟಾಗ ಅದರ ಹಡಗು ತಾಣಕ್ಕೆ ಬೇರೂರಿತು. ಎಲ್ಲ ಜೀವಿಗಳು ನಿಶ್ಚಲ ಮತ್ತು ಶಾಂತವಾದವು. ಎಲ್ಲ ಜೀವರೂಪಗಳ ಅಧಿಪತಿಯ ಕಣ್ಣುಗಳು ಮುಚ್ಚಲ್ಪಟ್ಟಾಗ ವಿಶ್ವವು ಸೂರ್ಯನಿಲ್ಲದಂತಾಯಿತು. ಶೀಘ್ರದಲ್ಲೇ ವ್ಯಾಪಿಸಿರುವ ಕತ್ತಲೆ ಕಣ್ಮರೆಯಾಯಿತು. ಮಹಾದೇವನ ಹಣೆಯಿಂದ ಪ್ರಬಲ ಮತ್ತು ಶಕ್ತಿಯುತವಾದ ಬೆಂಕಿಯ ಜ್ವಾಲೆ ಹೊರಹೊಮ್ಮಲು ಪ್ರಾರಂಭಿಸಿತು. ಮತ್ತೊಂದು ಸೂರ್ಯನನ್ನು ಹೋಲುವ ಮೂರನೇ ಕಣ್ಣು ಅವನ ಹಣೆಯ ಮೇಲೆ ಕಾಣಿಸಿಕೊಂಡಿತು. ಅವನ ಇತರ 2 ಕಣ್ಣುಗಳು ಮುಚ್ಚಲ್ಪಟ್ಟಾಗ ಈ ಕಣ್ಣು ಜಗತ್ತಿಗೆ ಬೆಳಕನ್ನು ನೀಡಿತು. ಶಿವನ ಕಣ್ಣುಗಳನ್ನು ಮುಚ್ಚುವಾಗ ಪಾರ್ವತೀ ದೇವಿಯ ಕೈಗಳು ಬೆವರು ಸುರಿಸಲಾರಂಭಿಸಿದವು. ಶಿವ ಎಂದರೆ ಶಾಖ ಮತ್ತು ಶಕ್ತಿ ಅಂದರೆ ನೀರು. ಶಕ್ತಿಯಿಂದ ತುಂಬಿದ ಬೆವರು ಮಗುವಾಗಿ ಕುರುಡು ಮಗುವಾಗಿ ರೂಪಾಂತರಗೊಂಡಿತು. ಅದು ಆಡಿತು, ಅಳಿತು, ನಕ್ಕಿತು, ನೃತ್ಯ ಮಾಡಿತು, ಸರ್ಪದಂತೆ ತನ್ನ ನಾಲಿಗೆಯನ್ನು ಹೊರಹಾಕಿತು ಮತ್ತು ತೀವ್ರವಾಗಿ ಗುಡುಗಿತು. ದಂಪತಿಗಳು ಈ ಮಗುವಿಗೆ ಅಂಧಕ ಎಂದು ಹೆಸರಿಟ್ಟರು. ಈ ಸಮಯದಲ್ಲಿ ಹಿರಣ್ಯಾಕ್ಷ ಎಂಬ ಅಸುರ ಇದ್ದನು. ಅವನಿಗೆ ಗಂಡು ಮಕ್ಕಳಿರಲಿಲ್ಲ. ನಂತರ ಅವನು ಶಿವನನ್ನು ಪ್ರಾರ್ಥಿಸಿದನು ಮತ್ತು ಅವನ ಭಕ್ತಿಯಿಂದ ಮೆಚ್ಚಿದ ದಂಪತಿಗಳು ಅವನಿಗೆ ಅಂಧಕನನ್ನು ಅರ್ಪಿಸಲು ನಿರ್ಧರಿಸಿದರು. ಅವನನ್ನು ತನ್ನ ಮಗನಾಗಿ ಬೆಳೆಸಲು ಅಂಧಕನು ಮುಂದೆ ಹಿರಣ್ಯಾಕ್ಷನ ರಾಜ್ಯವಾದನು. ನಂತರ ಅಂಧಕನು ಬ್ರಹ್ಮನಿಂದ ವರವನ್ನು ಪಡೆಯುತ್ತಾನೆ. ಅಂಧಕಾಸುರನು ಅವನಿಂದ ತನ್ನ ಜೀವನದುದ್ದಕ್ಕೂ ವಿಜಯಗಳನ್ನು ಮತ್ತು ಅಮರತ್ವವನ್ನು ಕೇಳಿದನು. ಬ್ರಹ್ಮನು ಅವನಿಗೆ ಮೊದಲ ವರವನ್ನು ನೀಡಿದನು, ಆದರೆ ಸಾವು ಅನಿವಾರ್ಯವಾದ್ದರಿಂದ ನೀನು ಹೇಗೆ ಸಾಯಬೇಕೆಂದು ಕೇಳಿದನು. ಇದಕ್ಕೆ ಅಂಧಕಾಸುರನು ತನಗೆ ತಾಯಿಯಂತಹ ಮಹಿಳೆಯನ್ನು ಮದುವೆಯಾಗಲು ನಿರ್ಧರಿಸಿದರೆ ತನ್ನ ಸ್ವಂತ ತಂದೆಯೇ ತನ್ನನ್ನು ಕೊಲ್ಲುತ್ತಾನೆ ಎಂದು ಉತ್ತರಿಸುತ್ತಾನೆ. ಈ ವರದಿಂದ ಬಲಗೊಂಡ ಅವನು 3 ಲೋಕಗಳನ್ನು ವಶಪಡಿಸಿಕೊಂಡನು. ತನ್ನ ಆಕ್ರಮಣದ ಸಮಯದಲ್ಲಿ ಅವನು ಪಾರ್ವತಿಯನ್ನು ಭೇಟಿಯಾಗುತ್ತಾನೆ ಮತ್ತು ಅವಳ ಸೌಂದರ್ಯದಿಂದ ಉತ್ಸುಕನಾಗುತ್ತಾನೆ. ನಂತರ ಅವನು ಅವಳನ್ನು ತನ್ನ ರಾಣಿಯನ್ನಾಗಿ ಮಾಡಲು ನಿರ್ಧರಿಸಿದನು. ಅವನು ಅವಳನ್ನು ಬೆನ್ನಟ್ಟುತ್ತಿದ್ದಂತೆ ಶಿವನು ಪಾರ್ವತಿಯ ರಕ್ಷಣೆಗೆ ಬಂದು ತನ್ನ ತ್ರಿಶೂಲದಿಂದ ಅಂಧಕನನ್ನು ಹೊಡೆದನು. 1000 ವರ್ಷಗಳ ಕಾಲ ಶಿವನ ತ್ರಿಶೂಲದ ಮೇಲೆ ನೇತು ಹಾಕಲ್ಪಟ್ಟ ನಂತರ ಅಂಧಕಾಸುರನು ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ಶಿವನಿಂದ ಕ್ಷಮೆಯನ್ನು ಬೇಡಿದನು. ಈ ಕಥೆಯು ಮೂರನೇ ಕಣ್ಣಿನ ಕರಾಳ ಭಾಗವನ್ನು ನಿರೂಪಿಸುತ್ತದೆ. ಆಸೆ ನಾಶವಾದಾಗ ಎಲ್ಲ ವಿಭಾಗಗಳು ಬೇರ್ಪಡುತ್ತವೆ. ಬಲಭಾಗ ಅಥವಾ ಎಡಭಾಗ ಎಂಬುದಿಲ್ಲ, ಒಳ್ಳೆಯದು ಅಥವಾ ಕೆಟ್ಟದ್ದಲ್ಲ. ಭೌತಿಕ ಜಗತ್ತು ಒಬ್ಬನನ್ನು ಲೌಕಿಕ ವಾಸ್ತವಗಳಿಗೆ ಕುರುಡನ್ನಾಗಿ ಮಾಡುತ್ತದೆ ಎಂದು ಇದು ರೂಪಕವಾಗಿ ವಿವರಿಸುತ್ತದೆ. ಅಂಧಕ ಎಂದರೆ ಕುರುಡ. ಅವನು ತಾಯಿ ಮತ್ತು ಹೆಂಡತಿಯ ನಡುವೆ ವ್ಯತ್ಯಾಸವನ್ನು ಸಹ ಗುರುತಿಸುವುದಿಲ್ಲ. ಜಲಂಧರನ ಜನನ. ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆಯುವಂತೆ ಒತ್ತಾಯಿಸಿದ ಇನ್ನೊಂದು ಘಟನೆ ಇದೆ. ಒಮ್ಮೆ ಇಂದ್ರ ಅಂದರೆ ಸ್ವರ್ಗದ ರಾಜ ಮತ್ತು ಬೃಹಸ್ಪತಿ ಎಂದರೆ ಋಷಿ ಶಿವನನ್ನು ಭೇಟಿಯಾಗಲು ಕೈಲಾಸಕ್ಕೆ ಹೋದರು. ಅವರ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ವೇಷ ಧರಿಸಿ ಅವನನ್ನು ಭೇಟಿಯಾಗಿ ಪ್ರಶ್ನಿಸಲು ಪ್ರಾರಂಭಿಸಿದನು. ವಿಚಿತ್ರ ಸನ್ಯಾಸಿಯನ್ನು ಭೇಟಿಯಾದಾಗ ಇಂದ್ರನು ತಾನು ಯಾರು ಮತ್ತು ಎಲ್ಲಿ ವಾಸಿಸುತ್ತಾನೆ ಎಂದು ಕೇಳಲು ಪ್ರಾರಂಭಿಸುತ್ತಾನೆ. ಇದಕ್ಕೆ ವೇಷ ಧರಿಸಿ ಶಿವನು ಮೌನವಾಗಿರುತ್ತಾನೆ ಮತ್ತು ಇಂದ್ರನ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲ. ಅವನು ಇರುವ ಸ್ಥಳದ ಬಗ್ಗೆ ಪದೇ ಪದೇ ಕೇಳಿದರೂ ಶಿವನ ಮೌನವು ಇಂದ್ರನನ್ನು ಕೋಪಗೊಳಿಸಿತು. ಶಿವನೇ ಅವರನ್ನು ಪರೀಕ್ಷಿಸುತ್ತಿದ್ದಾನೆಂದು ಅವನು ಗುರುತಿಸಲು ವಿಫಲನಾದನು. ಆದ್ದರಿಂದ ಅವನು ತನ್ನ ಆಯುಧವಾದ ವಜ್ರವನ್ನು ಹೊರತೆಗೆದು ಶಿವನ ಮೇಲೆ ಆಕ್ರಮಣ ಮಾಡುತ್ತಾನೆ. ತನ್ನ ರಕ್ಷಣೆಗಾಗಿ ಕೋಪಗೊಂಡ ಶಿವನು ತನ್ನ ಮೂರನೇ ಕಣ್ಣನ್ನು ಬಳಸಿ ಇಂದ್ರನನ್ನು ಪಾರ್ಶ್ವವಾಯುವಿಗೆ ತಳ್ಳಿದನು.
ಸನ್ಯಾಸಿ ಮತ್ತು ಇಂದ್ರನ ನಡುವಿನ ಈ ಹೋರಾಟವನ್ನು ನೋಡಿದ ಬೃಹಸ್ಪತಿಯು ಅದು ಶಿವನೇ ಎಂದು ಅರಿತು ಅವನನ್ನು ತಣ್ಣಗಾಗಿಸಲು ಪ್ರಯತ್ನಿಸುತ್ತಾನೆ. ಇಂದ್ರನನ್ನು ಕ್ಷಮಿಸುವಂತೆ ಬೇಡಿಕೊಳ್ಳುತ್ತಾನೆ ಮತ್ತು ಅವನ ಕೋರಿಕೆ ಶಿವನನ್ನು ಮೆಚ್ಚಿಸುತ್ತದೆ. ನಂತರ ಅವನು ತನ್ನ ಮೂರನೇ ಕಣ್ಣಿನಿಂದ ಅಗಾಧವಾದ ವಿಕಿರಣವನ್ನು ಸಮುದ್ರಕ್ಕೆ ತಿರುಗಿಸುತ್ತಾನೆ. ಗುರು ಬೃಹಸ್ಪತಿ ಶಿವನಿಗೆ ಮಾಡಿದ ವಿಶೇಷ ಪ್ರಾರ್ಥನೆಯ ಮಧ್ಯಸ್ಥಿಕೆಯಿಂದ ಮಾತ್ರ ಇಂದ್ರನನ್ನು ರಕ್ಷಿಸಲಾಯಿತು. ಶಿವನು ಕೈಲಾಸ ಪರ್ವತಕ್ಕೆ ಹಿಂದಿರುಗಿದನು. ಇಂದ್ರ ಮತ್ತು ಋಷಿ ಬೃಹಸ್ಪತಿ ತಮ್ಮ ಸ್ಥಳಗಳಿಗೆ ಮರಳಿದರು. ಆ ಶಕ್ತಿಯನ್ನು ಸಮುದ್ರಕ್ಕೆ ತಿರುಗಿಸುವುದರಿಂದ ಜಲಂಧರ ಎಂಬ ಮಗುವಿಗೆ ಜನ್ಮ ನೀಡುತ್ತದೆ. ಈ ಮಗು ತುಂಬ ಜೋರಾಗಿ ಅಳುತ್ತಿತ್ತು. ಎಲ್ಲೆಡೆ ಭಯ ಸೃಷ್ಟಿಯಾಯಿತು. ಆಗ ಬ್ರಹ್ಮನು ಆ ಹುಡುಗ ಮತ್ತು ಒಂದು ದಿನ ಅಸುರರ ಚಕ್ರವರ್ತಿಯಾಗುತ್ತಾನೆ. ಅವನನ್ನು ಶಿವ ಮಾತ್ರ ಕೊಲ್ಲಲು ಸಾಧ್ಯ ಮತ್ತು ಅವನ ಮರಣದ ನಂತರ ಅವನು ಮೂರನೇ ಕಣ್ಣಿಗೆ ಹಿಂತಿರುಗುತ್ತಾನೆ ಎಂದು ಹೇಳಿದನು. ಈ ಮಗು ಅಂತಿಮವಾಗಿ ರಾಕ್ಷಸರ ರಾಜನಾದನು. ಇಲ್ಲಿ ಮೂರನೇ ಕಣ್ಣನ್ನು ವ್ಯಕ್ತಿಯ ಹಠಾತ್ ಪ್ರವೃತ್ತಿ ಮತ್ತು ತಾಳ್ಮೆಯ ಕೊರತೆಯಿಂದ ಉಂಟಾಗುವ ವಿನಾಶಕಾರಿ ಕೋಪದ ಸಂಕೇತವಾಗಿ ಬಳಸಲಾಗಿದೆ. ಶಿವನ ಮೂರನೇ ಕಣ್ಣು ಯಾವಾಗ ತೆರೆಯಿತು ಎಂಬುದರ ಕುರಿತು ಅನೇಕ ಇತರ ಆವೃತ್ತಿಗಳಲ್ಲಿ ಇಂದಿನ 2 ಕಥೆಗಳು ಮಾಸಗಳಲ್ಲಿ ಜನಪ್ರಿಯತೆಯನ್ನು ಗಳಿಸಿವೆ. ಆದಾಗ್ಯೂ ಭಗವಂತನ ಮೂರನೇ ಕಣ್ಣು ಯಾವಾಗಲೂ ಕೋಪ ಮತ್ತು ಉಗ್ರತೆಯ ಭಾವನೆಯನ್ನು ಹುಟ್ಟುಹಾಕುತ್ತದೆ. ಅದರ ದೃಷ್ಟಿಯಲ್ಲಿ ಬಂದ ಎಲ್ಲವನ್ನೂ ನಾಶಪಡಿಸುತ್ತದೆ. ಶಿವನ ಮೂರನೇ ಕಣ್ಣು ಕೋಪ ಮತ್ತು ಸದಾಚಾರದ ಸಂಕೇತವನ್ನು ಪ್ರತಿನಿಧಿಸುತ್ತದೆ. ಇದು ಅಗಾಧ ಭಾವನೆಗಳು ಮತ್ತು ಪ್ರತೀಕಾರದ ಫಲಿತಾಂಶಗಳನ್ನು ಸೂಚಿಸುತ್ತದೆ. ಮೂರನೇ ಕಣ್ಣನ್ನು ತೆರೆಯುವ ಮೂಲಕ ಶಿವನು ತನ್ನೊಳಗೆ ಭೌತಿಕತೆಯನ್ನು ಮೀರಿದ ಒಂದು ಆಯಾಮವನ್ನು ಗ್ರಹಿಸಿದನು ಮತ್ತು ಭೌತಿಕತೆಯ ಎಲ್ಲ ಬಲವಂತಗಳು ದೂರವಾದವು. ಶಿವನಿಗೆ 3 ಕಣ್ಣುಗಳಿವೆ ಎಂದರೆ ಅವನು ತನ್ನೊಳಗೆ ಆತ್ಮ, ಶಕ್ತಿ ಮತ್ತು ವಸ್ತುವನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ. ಹೀಗಾಗಿ 3 ಕಣ್ಣುಗಳು ಶಿವನನ್ನು ಅಂತಿಮ ವಾಸ್ತವವೆಂದು ಪ್ರತಿನಿಧಿಸುತ್ತದೆ. 2 ಇಂದ್ರಿಯ ಕಣ್ಣುಗಳು ನೋಡಲಾಗದ ಏನನ್ನಾದರೂ ನೋಡುವ ಬಗ್ಗೆ ಸಾಂಕೇತಿಕವಾಗಿ ಮಾತನಾಡುತ್ತಿದ್ದೇವೆ. ಅದು ನಿಮ್ಮ ಆಂತರಿಕ ಆತ್ಮದೊಳಗೆ ಇರುವ ಏನನ್ನಾದರೂ ನೋಡುವುದು. ಮಾನವರು ಹೊಂದಿರುವ 2 ಕಣ್ಣುಗಳು ವಿಶ್ವಾಸಾರ್ಹವಲ್ಲದ ಇಂದ್ರಿಯಗಳಿಂದ ನಿಯಂತ್ರಿಸಲ್ಪಡುತ್ತವೆ. ಮೂರನೇ ಕಣ್ಣು ಎಲ್ಲವನ್ನೂ ಪ್ರತಿನಿಧಿಸುತ್ತದೆ, ಜ್ಞಾನ ಮತ್ತು ಧ್ಯಾನ. ಅದು ಸಾಧಿಸಲು ಬಯಸುತ್ತದೆ. ಮಹಾಶಿವರಾತ್ರಿಯ ಈ ಶುಭ ದಿನ ಎಲ್ಲರೂ ಭಕ್ತಿಯಿಂದ ಶಿವನ ಗಾಯತ್ರಿ ಮಂತ್ರವನ್ನು 21 ಬಾರಿ ಪಠಿಸಿ. ಸಕಲ ಇಷ್ಟಗಳು ಲಭಿಸುವುದು. ಮಂತ್ರ ಈ ರೀತಿ ಇದೆ: ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. 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 ಓಂ
विद्महे महादेवाय धीमहि तन्नो रुद्रः प्रचोदयात्। ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.